ನಮಸ್ಕಾರ ಎಲ್ರಿಗೂ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ವಿವಿಧ ನಟ್ಸನ್ನು ಬಳಸಿ ಮಾಡಿದಂತಹ ರುಚಿಕರವಾದಂತಹ ಹಾಗೆಯೇ ಆರೋಗ್ಯಕರವಾದಂತಹ ಒಂದು ಬರ್ಫಿ ಮಾಡುವಂತಹ ಸುಲಭ ವಿಧಾನವನ್ನು ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಈ ಬರ್ಫಿಯನ್ನು ಮಾಡೋದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದನ್ನೂ ಬಳಕೆ ಮಾಡಿಲ್ಲ. ಇಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ಇದನ್ನು ತಿನ್ಬೋದು. ಮತ್ತು ಹಬ್ಬದ ಟೈಮಲ್ಲಾಗಿರ್ಬೋದು, ವಿಶೇಷ ಸಂದರ್ಭದಲ್ಲ ಅಥವಾ ಸಂಜೆ ನಿಮಗೆ ತಿನ್ನಬೇಕು ಅಂದಾಗೆಲ್ಲ ಇದನ್ನು ಮಾಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲವನ್ನು ಸಹ 1 ಕಪ್ಪು ಅಳತೆಯಿಂದ ಮೆಜರ್ಮೆಂಟ್ ಕಪ್ಪಿಂದ ತಗೊಳ್ಳಿ. ಇಲ್ಲಿ ನಾನು ಒಂದು 6ರಿಂದ 7 ಚಮಚ ಆಗುವಷ್ಟು ತುಪ್ಪವನ್ನು ಇಲ್ಲಿ ತಗೊಂಡಿದ್ದೀನಿ. ಮತ್ತು ನೋಡಿ, ಇದು ಒಂದು ಸೂರ್ಯಕಾಂತಿ ಬೀಜ, ವಾಟರ್ ಮೆಲನ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್, ಇವು ಮೂರನ್ನು ಸಹ ಒಂದು 3/4 ಕಪ್ ಆಗುವಷ್ಟು ಇದೆ, ಅಷ್ಟು ತಗೊಂಡಿದ್ದೀನಿ. ಇರುವಷ್ಟು ನೀವು ತಗೊಂಡು ಹಾಕ್ಕೊಳ್ಬೋದು. ಮತ್ತು 1 ಕಪ್ ಆಗುವಷ್ಟು ದ್ರಾಕ್ಷಿ ಇದೆ. ಆಮೇಲೆ ಬಿಳಿ ಎಳ್ಳು ಅರ್ಧ ಕಪ್ ಆಗುವಷ್ಟು ಇದೆ ಅದು. ಮತ್ತು ಬಾದಾಮ್ 1 ಕಪ್ಪು ಮತ್ತು ಹೆಚ್ಚಿರುವಂತಹ ಗೋಡಂಬಿ, ಇವಿಷ್ಟನ್ನು ತಗೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಕಪ್ಪು ದ್ರಾಕ್ಷಿ ಇದೆ ಅಷ್ಟೇ. ಆಮೇಲೆ ನಿಮ್ಮಲ್ಲಿ ವಾಲ್ನಟ್ ಇದ್ದರೆ ವಾಲ್ನಟನ್ನು ಹಾಕ್ಕೊಳ್ಬೋದು, ಅಥವಾ ಯಾವುದೆಲ್ಲ ನಟ್ಸ್ ಇದೆಯೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ನಿಮ್ಮಲ್ಲಿ ಶೇಂಗಾ ಇತ್ತು ಅಂತಂದರೆ ಶೇಂಗಾವನ್ನು ಕೂಡ ಹಾಕ್ಕೊಳ್ಬೋದು, ಹುರಿದು ಬಿಟ್ಟು ಹಾಕ್ಕೊಳ್ಬೇಕು ಅದನ್ನು ಸಹ. ನಂತರ ಇದಕ್ಕೆ ನಾವೀಗ ಖರ್ಜೂರವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಆಲ್ರೆಡಿ ಗ್ರೈಂಡ್ ಮಾಡಿ ತಂದಿರುವಂತಹ ಖರ್ಜೂರವನ್ನು ತೋರಿಸ್ತಾ ಇದ್ದೀನಿ. ನೋಡಿ, 1 ಕಪ್ಪು ಅಳತೆಯಿಂದ 1 ಕಪ್ ಆಗುವಷ್ಟು ತಗೊಂಡು ಅದನ್ನು ನೋಡಿ ಈ ಥರ ನೀರೆಲ್ಲ ಹಾಕದೆ ರುಬ್ಕೊಂಡು ತಂದಿದ್ದೀನಿ. ನಾವು ಯಾವ ಕಪ್ಪು ಅಳತೆಯಿಂದ ಬೀಜ ನಟ್ಸನ್ನೆಲ್ಲ ತಗೊಂಡಿದ್ದೀವಲ್ಲ, ಅದೇ ಕಪ್ಪು ಅಳತೆಯಿಂದ ತಗೊಂಡಿರುವಂಥದ್ದು. ಆಮೇಲೆ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ. ಇದನ್ನು ಏನು ಮಾಡಬೇಕು ಅಂತಂದರೆ, ಒಣ ಕೊಬ್ಬರಿಯನ್ನು ತುರಿದು ಬಿಟ್ಟು ತಗೊಳ್ಬೇಕಾಗತ್ತೆ, ಅದು ಚೆನ್ನಾಗಿ ಇರುತ್ತೆ. ಈಗ ನೀವು ಅದನ್ನು ಗ್ರೈಂಡ್ ಮಾಡಿ, ಮಿಕ್ಸಿಯಲ್ಲೆಲ್ಲ ಗ್ರೈಂಡ್ ಮಾಡೋದು ಬೇಡ, ಈ ಥರ ತುರಿದ್ಬಿಟ್ಟು ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟು ನಾನಿಲ್ಲಿ ಬಳಕೆ ಮಾಡ್ತಿರುವಂಥದ್ದು ಇವತ್ತಿನ ನಟ್ಸ್ ಬರ್ಫಿಗೆ. ನಾನು ಈಗಾಗಲೇ ಹಣ್ಣು ತುಪ್ಪದ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ, ಅದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಈ ಹಣ್ಣು ತುಪ್ಪದ ಬದಲಿಗೆ ನೀವು ಜೋನಿ ಬೆಲ್ಲವನ್ನು ಉಪಯೋಗ ಮಾಡಿ. ಎಲ್ಲರ ಹತ್ರ ಅವೈಲೇಬಲ್ ಇಲ್ಲದೇ ಇರ್ಬೋದು, ಅದಕ್ಕೋಸ್ಕರ ಜೋನಿ ಬೆಲ್ಲವನ್ನು ಆದರೆ ಹಾಕ್ಕೊಳ್ಬೋದು. ಇದು ಸಹ ಅಷ್ಟೇ 1 ಕಪ್ಪು ಅಳತೆಯಿಂದ ನಾವು ಯಾವುದನ್ನೆಲ್ಲ ಕಪ್ ಅಳತೆಯಿಂದ ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 1 ಕಪ್ ಆಗೋಷ್ಟು ತಗೊಳ್ಬೇಕು. ಈಗ ಇವೆಲ್ಲವನ್ನು ನಾವು ಒಂದು ಸೈಡಲ್ಲಿ ಇಟ್ಟಿರೋಣ. ಇನ್ನು ಪ್ರತಿಯೊಂದು ನಟ್ಸನ್ನು ನಾವೀಗ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ಮೊದಲಿಗೆ ನಾವು ಒಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿಬಿಟ್ಟು ಮೊದಲಿಗೆ ನಾವು ಕಟ್ ಮಾಡಿದಂತಹ ಬಾದಾಮಿಯನ್ನು ಹುರ್ಕೊಳ್ಳೋಣ. ನಾನಾಗಲೇ ಒಂದೊಂದು ಬಾದಾಮಿಯನ್ನು 3 ಪೀಸಾಗಿ ಕಟ್ ಮಾಡಿದ್ದೀನಿ. ಮಧ್ಯಭಾಗದಿಂದ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. 3 ಪೀಸ್ ಮಾಡಿದರೆ ಸಾಕಾಗತ್ತೆ. ಇವಿಷ್ಟನ್ನು ನಾವೀಗ ಬ್ರೌನ್ ಕಲರ್ ಬರುವ ತನಕ ಹುರ್ಕೊಳ್ಬೇಕು. ಎಲ್ಲವನ್ನು ಅಷ್ಟೇ ಹುರಿಬೇಕಾದ್ರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈಗಾಗಲೇ ಬಾದಾಮಿಯನ್ನು ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಎಲ್ಲ ನಾವು ಹುರಿದಿರುವಂತಹ ಐಟಮನ್ನು ಈ ತಟ್ಟೆಗೆ ತೆಗೆದು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿಯನ್ನು ಹುರ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ. ತುಂಬ ಕಟ್ ಮಾಡೋದಂತ ಬೇಕಿಲ್ಲ, ಸಣ್ಣದಾಗಿ ಕಟ್ ಮಾಡಬಾರ್ದು. ಇವೆಲ್ಲವನ್ನು ಒಂದು ಮಧ್ಯಭಾಗದಲ್ಲಿ ಅಥವಾ ಒಂದು 3 ಪೀಸಾಗಿ ಕಟ್ ಮಾಡಿದರೆ ಸಾಕಾಗುತ್ತೆ, ಬಾದಾಮಿ ಆಮೇಲೆ ಗೋಡಂಬಿ ಎಲ್ಲ. ಈಗಾಗಲೇ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡಿದ್ದೀನಿ ಇದನ್ನು ಸಹ. ಮತ್ತು ಅದೇ ತಟ್ಟೆಗೆ ತೆಗೆದಿಡೋಣ ಇದನ್ನು ಕೂಡ. ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದರೆ, ಪ್ರತಿಯೊಂದು ನಟ್ಸನ್ನು ನಾವು ಹುರಿಬೇಕಾದ್ರೆ ಮುಂಚೆನೇ ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ನಾವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಒಂದು ಒಣ ಬಟ್ಟೆಯ ಮೇಲೆ ಹಾಕಿ ಅದರ ಒದ್ದೆಯ ಅಂಶವನ್ನೆಲ್ಲ ತೆಗೆದು ಈ ಥರ ಹುರಿಯೋದಕ್ಕೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವೀಗ ಪ್ಯಾಕೆಟ್ನಲ್ಲೇ ಅದರಲ್ಲೇ ಬರೆದಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ ನೋಡಿ, ವಾಶ್ ಬಿಫೋರ್ ಯೂಸ್ ಅಂತ. ಅದಕ್ಕೋಸ್ಕರ ತೊಳ್ಕೊಂಡು ನಾವು ಇದನ್ನು ಹಾಕಿದ್ರೆ ಒಳ್ಳೆಯದು. ಈಗ ಒಂದು ಸ್ವಲ್ಪ ತುಪ್ಪವನ್ನು ಮತ್ತೆ ಹಾಕ್ಕೊಂಡು ವಾಟರ್ ಮೆಲನ್ ಸೀಡ್, ಸನ್ಫ್ಲವರ್ ಸೀಡ್ ಆಮೇಲೆ ಪಂಪ್ಕಿನ್ ಸೀಡ್, ಇವು 3 ಸಹ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳಿ. ತುಂಬ ಇದು ಹುರಿಯುವಂತಹ ಅವಶ್ಯಕತೆ ಇಲ್ಲ, ಸ್ವಲ್ಪ ಜಸ್ಟ್ ಅದು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನುವಾಗ ಇದನ್ನು ತೆಗೆದು ಅದೇ ತಟ್ಟೆಗೆ ಹಾಕಿದ್ರಾಯಿತು. ನಂತರ ಇದಕ್ಕೆ ನಾವು ವಾಪಸ್ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ದ್ರಾಕ್ಷಿಯನ್ನು ಹುರ್ಕೊಳ್ಳೋಣ ಇದರಲ್ಲಿ.
ಇಲ್ಲಿ ನಾನು 2 ವೆರೈಟಿ ಆದಂತಹ ದ್ರಾಕ್ಷಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬ್ಲ್ಯಾಕ್ ದ್ರಾಕ್ಷಿ, ಮತ್ತೊಂದು ಸ್ವಲ್ಪ ವೈಟ್ ಆಗಿರುವಂಥ ದ್ರಾಕ್ಷಿ. ನೀವು ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಯಾವುದು ನಿಮ್ಮಲ್ಲಿ ಅವೈಲೇಬಲ್ ಇರುತ್ತೋ ಐಟಮ್ ಅದನ್ನೆಲ್ಲವನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಬೇರೆ. ಈಗ ದ್ರಾಕ್ಷಿಯನ್ನು ಸಹ ಹುರಿದು ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ನಂತರ ನಾವಿಲ್ಲಿ ಎಳ್ಳನ್ನು ಹುರ್ಕೊಳ್ಬೇಕು. ಈ ಎಳ್ಳನ್ನು ಹುರ್ಕೊಳ್ಳುವಾಗ ಸ್ವಲ್ಪನೂ ತುಪ್ಪವನ್ನೆಲ್ಲ ಹಾಕ್ಕೊಳ್ಬಾರ್ದು, ಜಸ್ಟ್ ಹಾಗೇ ಫ್ರೈ ಮಾಡಿದರೆ ಆಯಿತು. ಈಗ ಇಲ್ಲಿ ನಾನು ತಗೊಂಡಿರುವಂಥದ್ದು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇದಕ್ಕೆ ಅಳತೆ ಪ್ರಮಾಣ ಎಲ್ಲ ಏನೂ ಬೇಕು ಅಂತಿಲ್ಲ, ಜಸ್ಟ್ ಅಷ್ಟೇ ಒಂದು 4 ಚಮಚ ಹಾಕಿದರೆ ಸಾಕಾಗುತ್ತೆ. ಇದು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದನ್ನು ಸಹ ತೆಗೆದು ಒಂದು ಸಪ್ರೇಟಾಗಿ ಇನ್ನೊಂದು ತಟ್ಟೆಯಲ್ಲಿ ಎತ್ತಿಡೋಣ, ಅಥವಾ ಒಟ್ಟಿಗೆ ಹಾಕ್ಕೊಳ್ಬೋದು, ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ಬೋದು. ನಂತರ ಈಗ ಇಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಮತ್ತೆ ಹಾಕ್ಕೊಂಡು ಒಣ ಕೊಬ್ಬರಿಯನ್ನು ಹುರ್ಕೊಳ್ಳೋಣ. ಒಣ ಕೊಬ್ಬರಿಗೆ ಅಳತೆ ಪ್ರಮಾಣ ಎಲ್ಲ ಏನು ಬೇಕಂತಿಲ್ಲ, 1.5 ಕಪ್ ಆಗೋಷ್ಟು ನಾನಿಲ್ಲಿ ತಗೊಂಡಿದ್ದೀನಿ. ನೀವು 2 ಕಪ್ ಆದರೂ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಒಣ ಕೊಬ್ಬರಿಯನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಈ ಥರ ತುರಿದು ಬಿಟ್ಟೇ ಹಾಕಬೇಕು ಇವನ್ನು. ಇನ್ನು ಅದು ಘಮ ಬರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಪ್ಪದಲ್ಲಿ. ನಂತರ ತೆಗೆದು ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ಇನ್ನು ಲಾಸ್ಟಲ್ಲಿ ಇನ್ನೊಂದು ಬೇರೆ ಬಾಣಲಿಯನ್ನು ತಗೊಂಡಿದ್ದೀನಿ ನಾನಿಲ್ಲಿ, ಅಥವಾ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇನ್ನೊಂದು ಬಾಣಲಿಗೆ ಒಂದು 4 ಚಮಚ ಆಗುವಷ್ಟು ತುಪ್ಪವನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ತುಪ್ಪವನ್ನು ಹಾಕಿ ಆದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಖರ್ಜೂರವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಹಸಿ ಖರ್ಜೂರವನ್ನು 1 ಕಪ್ ಆಗುವಷ್ಟು ತೆಗೆದುಕೊಂಡು ನಾನು ಬೀಜ ಎಲ್ಲ ಸಪ್ರೇಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಡದ್ದು. ನೀರೆಲ್ಲ ಹಾಕದೆ ರುಬ್ಕೊಳ್ಬೇಕು, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಎಷ್ಟು ನಿಮಗೆ ಆಗುತ್ತೋ ಅಷ್ಟು ಪುಡಿ ಮಾಡಿಕೊಂಡು ಇದನ್ನು ಹುರ್ಕೊಳ್ಬೇಕು. ಹುರಿಯೋದಂತಂದರೆ ಜಸ್ಟ್ ಬಾಡಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಇದರ ಜೊತೆಗೇ ನಾನು ಹಣ್ಣು ತುಪ್ಪವನ್ನು ಇಲ್ಲಿ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅಳತೆಯಿಂದ 1 ಕಪ್ ತಗೊಂಡಿದ್ದೀನಿ. ನೀವು ಅದು ಇಲ್ಲ ಅಂತ ಅನ್ನೋರು ಟೆನ್ಷನ್ನೇ ಬೇಡ. ಇದು ಬರುತ್ತಲ್ಲ ಲಿಕ್ವಿಡ್ ಜಾಗ್ರಿ ಅಂದರೆ ಜೋನಿ ಬೆಲ್ಲ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. 1 ಕಪ್ಪು ಹಾಕಿದರೆ ಸಾಕಾಗುತ್ತೆ. ಅದು ಕೂಡ ಇಲ್ಲಿ ಹಣ್ಣು ತುಪ್ಪ ನಾನು ಅವತ್ತು ಮಾಡಿರೋದ್ರಿಂದ ನಾನು ಇದನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಹಲಸಿನ ಹಣ್ಣಿಂದ ಮಾಡಿರುವಂಥದ್ದು ಹಣ್ಣು ತುಪ್ಪ. ಇದರ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಚೆಕ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಬೋದು. ಈಗ ರುಬ್ಬಿ ಇಟ್ಟಂತಹ ಖರ್ಜೂರದ ಜೊತೆಗೆ ನಾವೀಗ ಹಣ್ಣು ತುಪ್ಪವನ್ನು ಹಾಕಿ ಆದ ನಂತರ, ಅಥವಾ ಲಿಕ್ವಿಡ್ ಜಾಗ್ರಿ ಜೋನಿ ಬೆಲ್ಲವನ್ನು ಕೂಡ ಹಾಕ್ಕೊಂಡು ಇಲ್ಲಿ ಮಾಡೋದ್ರಿಂದ ಅವು ಎರಡನ್ನು ಸಹ ಒಟ್ಟಿಗೆ ಹಾಕ್ಕೊಳ್ಳಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಬನ್ನಿ. ಇದು ಸ್ವಲ್ಪ ತಳ ಬಿಟ್ಟಂಗೆ ಆಗುತ್ತೆ, ಗಟ್ಟಿ ಆಗುತ್ತೆ, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಸರಿಯಾದ ಟೆಕ್ಸ್ಚರಿಗೆ ಬರುತ್ತೆ. ಈಗ ಆ ಮಿಡ್ಲಲ್ಲಿ ನಾವು ಒಂದು ಟ್ರೇಯನ್ನು ತಗೊಂಡು ಅದಕ್ಕೆ ತುಪ್ಪವನ್ನು ಸವರಿ ಇಟ್ಕೊಳ್ಳೋಣ. ನಂತರ ಆಗಾಗ ಚೆಕ್ ಮಾಡ್ಕೊಳ್ಳಿ. ಅದನ್ನು ಸಹ ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಆಯಿತು. ಒಂದು 5 ರಿಂದ 10 ನಿಮಿಷದಲ್ಲಿ ನಿಮಗೆ ಅದು ರೆಡಿ ಆಗುತ್ತೆ. ಜಸ್ಟ್ ಒಮ್ಮೆ ನೋಡಿ, ಈ ಥರ ಎಲ್ಲ ಹೊಂದಿಕೊಂಡು ಖರ್ಜೂರ ಎಲ್ಲ ಹಾಕಿರೋದ್ರಿಂದ ಹಣ್ಣು ತುಪ್ಪ ಕೂಡ ಹಾಗೆಯೇ ನಾವು ಆಗಲೇ ಕಾಯಿಸಿರ್ತೀವಿ ಅದನ್ನು. ಬಟ್ ಈ ಥರ ಖರ್ಜೂರದ ಜೊತೆಗೆ ಹಾಕಿದಾಗ ಅದು ಎರಡು ಒಟ್ಟಿಗೆ ಮಿಕ್ಸ್ ಆಗಿ ನೋಡಿ ಈ ಥರ ಕಲರಿಗೆ ಬರುತ್ತೆ, ಅದು ಬ್ರೌನ್ ಕಲರಿಗೆ ಟರ್ನ್ ಆಗುತ್ತೆ. ಮತ್ತು ಇನ್ನೊಂದು ಪಾಕ ಎಲ್ಲ ಹೇಗಾಯಿತು ಅಂತ ಗೊತ್ತಾಗುತ್ತೆ ಅಂತಂದರೆ ತಳ ಎಲ್ಲ ಬಿಟ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟಾದ ನಂತರ ನಾವು ಹುರಿದಿಡುವಂತಹ ಎಲ್ಲ ನಟ್ಸನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಹೆಲ್ದಿಯಾಗಿರುವಂತಹ ರುಚಿಕರವಾದಂತಹ ಒಂದು ಡ್ರೈ ಫ್ರೂಟ್ಸ್ ನಟ್ ಬರ್ಫಿ ಕೂಡ ರೆಡಿಯಾಗುತ್ತೆ. ಈಗ 2 ಚಮಚ ತುಪ್ಪವನ್ನು ಹಾಕಿ ಆದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಯಾವುದೇ ರೀತಿಯಾಗಿ ಸಕ್ಕರೆಯನ್ನು ಹಾಕುವ ಅವಶ್ಯಕತೆ ಇಲ್ಲ. ಬೆಲ್ಲ ನೀವು ಈ ಥರ ಹಣ್ಣು ತುಪ್ಪ ಇಲ್ಲ ಅಂತಂದರೆ ಬೆಲ್ಲವನ್ನು, ಜೋನಿ ಬೆಲ್ಲವನ್ನು ಹಾಕ್ಕೊಳ್ಬೋದು. ತುಂಬ ಹೆಲ್ದಿಯಾಗಿರುವಂತಹ ಈ ನಟ್ ಬರ್ಫಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಲೇಬೇಕು. ಈಗಾಗಲೇ ತಳ ಎಲ್ಲ ಬಿಟ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ತುಪ್ಪ ಎಲ್ಲ ಹಾಕಿದ್ದೆಲ್ಲ ಅದು ಬಿಟ್ಕೊಂಡು ಬರುತ್ತೆ. ಅಷ್ಟಾದರೆ ಒಂದು ಬಾಲ್ ಥರ ನಿಮಗೆ ಅದು ಫಾರ್ಮ್ ಆಗಬೇಕು. ಹೀಗಾದರೆ ಸಾಕಾಗುತ್ತೆ, ಪಾಕ ಆಗಿದೆ ಅಂತ ಅರ್ಥ. ಇನ್ನೀಗ ನಾವು ಹುರಿದಿಟ್ಟಂತಹ ಎಲ್ಲ ನಟ್ಸನ್ನು ಒಟ್ಟಿಗೆ ಹಾಕ್ಕೊಳ್ಳೋಣ. ಸಪ್ರೇಟಾಗಿ ತೆಗೆದಿಟ್ಟಂತಹ ಎಳ್ಳನ್ನು ಕೂಡ ಇದಕ್ಕೇ ಹಾಕ್ಕೊಳ್ಬೇಕು. ಇನ್ನು ನೀವು ಶೇಂಗಾ ಬೀಜವನ್ನು ಹಾಕ್ತೀರಿ ಅಂತಂದರೆ ಅದನ್ನು ಹುರಿದು ಬಿಟ್ಟು ಹಾಕ್ಕೊಳ್ಳಿ. ಹುರಿದಾದ ನಂತರ ಸಿಪ್ಪೆಯನ್ನು ಕೂಡ ತೆಗೆದುಕೊಳ್ಬೇಕು. ಸಿಪ್ಪೆಯನ್ನು ತೆಗೆದು ನೀವು ಇದಕ್ಕೆ ಹಾಕ್ಕೊಳ್ಬೋದು.
ಈಗಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೀಗ ನೋಡಿ ಮಿಕ್ಸ್ ಆಯ್ತು ಇದೀಗ. ಇನ್ನು ಆಗಲೇ ನಾವು ತುಪ್ಪ ಸವರಿ ಇಟ್ಟಂತಹ ಟ್ರೇಗೆ ಇದನ್ನು ಹಾಕ್ಕೊಳ್ಳೋಣ. ಟ್ರೇಗೆ ಹಾಕಿ ಆದ ನಂತರ ಸರಿಯಾಗಿ ಲೆವೆಲ್ ಮಾಡ್ಕೊಳ್ಬೇಕು ಅದನ್ನು. ನೀವು ಎಷ್ಟು ದಪ್ಪಕ್ಕೆ ನಿಮಗೆ ಬೇಕು, ತೆಳ್ಳಗೆ ಬೇಕೋ, ಹೇಗೆ ಬೇಕೋ ನಿಮ್ಮ ಇಷ್ಟದಂತೆ ಹಾಗೆಯೇ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ದಪ್ಪಕ್ಕಾಗಿ ಮಾಡ್ತಾ ಇದ್ದೀನಿ. ನೀವು ಇದನ್ನು ಟ್ರೇ ಇಲ್ಲ ಅಂತಂದರೆ ಒಂದು ಬಟ್ಲಲ್ಲಿ ಹಾಕಿ ಆದರೂ, ತುಪ್ಪ ಸವರಿದಂಥ ಬಟ್ಲಲ್ಲಾದರೂ ಹಾಕ್ಕೊಂಡು ಈ ಥರ ಲೆವೆಲ್ ಮಾಡ್ಕೊಳ್ಬೋದು. ಇನ್ನು ಇದನ್ನು ತುಂಬ ಕಮ್ಮಿ ಟೈಮಲ್ಲಿ ನಾವು ಕಟ್ ಮಾಡೋದಕ್ಕೆ ಹೋಗಬಾರ್ದು. ಹತ್ರ ಒಂದು 4ರಿಂದ 5 ಗಂಟೆ ಆದರೆ ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನಾನಿಲ್ಲಿ ರಾತ್ರಿ ಟೈಮ ಮಾಡಿದ್ದೆ, ಆಮೇಲೆ ಬೆಳಗ್ಗೆ ಆಗೋಷ್ಟು ಹೊತ್ತಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೀಗ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿಯಾಗಿ ನಮಗೆ ಸಿಗತ್ತೆ ಅಂತಂದರೆ ಒಂದು 8ರಿಂದ 10 ಗಂಟೆಗಳ ಕಾಲ ಹಾಗೆಯೇ ಬಿಡ್ತೀವಲ್ಲ, ರಾತ್ರಿ ಫುಲ್ಲು ಹಾಗೆಯೇ ಬಿಟ್ಟಾಗ ತುಂಬ ಚೆನ್ನಾಗಿ ಕಟ್ ಮಾಡೋದಕ್ಕೂ ಬರುತ್ತೆ. ಅಥವಾ ಎಟ್ಲೀಸ್ಟ್ ಒಂದು 2 ಗಂಟೆ ಆದರೂ ಬಿಟ್ಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಸೆಟ್ ಆಗಿರುತ್ತೆ ಮತ್ತು ಕಟ್ ಮಾಡೋದಕ್ಕೂ ಸುಲಭವಾಗಿ ನಿಮಗೆ ಬರುತ್ತೆ. ಇನ್ನೊಂದು ಪ್ರಮುಖ ಅಂಶ ಅಂತಂದರೆ ಒಂದು ಶಾರ್ಪ್ ಆಗಿರುವಂತಹ ನೈಫನ್ನು ಯೂಸ್ ಮಾಡಿ ಕಟ್ ಮಾಡುವಾಗ ನಿಮಗೆ ನಟ್ಸ್ ಎಲ್ಲ ಇಲ್ಲಿ ಗಟ್ಟಿಯಾಗಿರುತ್ತಲ್ಲ, ಕಟ್ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಈಗ ನೋಡ್ಬೋದು ಶಾರ್ಪ್ ಆಗಿರುವಂಥ ನೈಫನ್ನು ನಾನು ತಗೊಂಡಿದ್ದೆ, ತುಂಬ ಸುಲಭವಾಗಿ ಕಟ್ ಮಾಡೋದಕ್ಕೂ ಬರ್ತಾಯಿತ್ತು. ಪ್ರತಿಯೊಂದು ಪೀಸ್ ಅಂತೂ ಬಾಯಿಗೆ ಇಟ್ಟರೆ ಆ ಥರ ಕರಗುವಂತೆ ಇರ್ತಾಯಿತ್ತು. ತುಂಬಾ ರುಚಿಕರವಾಗಿರುತ್ತೆ. ಎಲ್ಲ ನಟ್ಸನ್ನು ನಾವು ಹುರಿದು ಹಾಕಿರೋದ್ರಿಂದ ಬಹಳ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುವಂಥದ್ದು ಬೇರೆ. ಆಮೇಲೆ ಯಾವುದೇ ರೀತಿ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನೆಲ್ಲ ಹಾಕದೆ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ನನ್ನ ಚಾನಲಲ್ಲಿ ಹಲವಾರು ಹೊಸ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.